ನ್ಯಾಯವೇ ದೇವಾ, ನಿನಗಿದು ನ್ಯಾಯವೇ ದೇವಾ. ನನ್ನ ಪುಣ್ಯದ ಫಲವ ನೀಡಿ ನನ್ನ ಪಾಪಕ್ಕೆ ದೂಗಿದಂತ ಅಯ್ಯೋ ಸತ್ಯವತಿ, ನನ್ನ ಪುಣ್ಯದ ಫಲವ ನೀಡಿ ನನ್ನ ಪಾಪಕ್ಕೆ ದೂಗಿದಂತ ನನ್ನ ಅರತಿಯು ಕಾಣದಾದಳು ತಾಳ ಅದೆನು ದೇವನೇ. ಅಯ್ಯೋ ಸತ್ಯವತಿ, ನನ್ನ ಹರಸಿಯು ಕಾಣದಾದಳು ತಾಳಲಾದೆನು ದೇವನೇ. ನ್ಯಾಯವೇ ದೇವಾ, ನಿನಗಿದು ನ್ಯಾಯವೇ ದೇವಾ. ದೇವಾ ದೇವಾ ಅಯ್ಯೋ ಸತ್ಯವತಿ, ನನ್ನ ಕರ್ತವ್ಯ ಪ್ರತಿಷ್ಠೆಯಿಂದ ನಿನಗೆ ಎಂಥ ಗತಿ ಒದಗಿತು. ಕುದುರೆಯಾಗಿ ಎಲ್ಲೆಲ್ಲಿ ಅಲೆಯುತ್ತಿರುವೆಯ ಕಾಡಿನಲ್ಲ. ಮನೋಹರಿ ಎಲ್ಲಿರುವೆ? ಸೌಂದರ್ಯದಲ್ಲಿ ಇಂದ್ರ ನರಸಿಯಾದ ಶಚೀದೇವಿ ಇದ್ದಿರುವ ನಿನ್ನ ಸುಮಕೋಮಲವಾದ ದೇಹ, ಕೆಂದರಳಿನ ತುಟಿಗಳು, ಸರಸ್ವತಿಯ ವೀಣಾ ನಾದದಂತಿರುವ ನಿನ್ನ ಸ್ವರ, ಇನ್ನಿದು ನನ್ನ ಕಣ್ಣುಗಳ ಮುಂದೆ ನಿಂತು ನನ್ನನ್ನು ಮೈಮರೆಸುತ್ತಿವೆ ಪ್ರಿಯೇ, ನನ್ನನ್ನು ಮೈಮರೆಸುತ್ತಿವೆ. ರಮಣಿ, ಒಮ್ಮೆ ಈ ಪಾಪಿಯನ್ನು ನೋಡು. ಇನ್ನು ರಾಜ್ಯ ಬೇಡ, ಕೋಶ ಬೇಡ, ಯಾವುದೂ ಬೇಡ. ನಿನ್ನನ್ನು ಹುಡುಕಿಕೊಂಡು ಪುನಃ ರಾಜ್ಯವನ್ನು ಸೇರುವೆನು. ಅಂಧಕಾರವ ಹೋಗಲಾಡಿಸಿ ರೋಗದಿಂದಲೇ ಮುಕ್ತಿಗೊಳಿಸಿ. ಅಯ್ಯೋ ಪರಮಾತ್ಮ, ಅಂಧಕಾರವ ಹೋಗಲಾಡಿಸಿ ರೋಗದಿಂದಲೇ ಮುಕ್ತಿಗೊಳಿಸಿ ನನ್ನ ಹೃದಯದಿ ನೆಲೆಸಿ ನಿಂತ ನನ್ನ ಅರಸೆಯು ಕಾಣದಾದಳು. ಅಯ್ಯೋ ನನ್ನ ಹೃದಯದಿ ನೆಲೆಸಿ ನಿಂತ ನನ್ನ ಅರಸೆಯು ಕಾಣದಾದಳು. ನ್ಯಾಯವೇ ದೇವಾ, ನಿನಗಿದು ನ್ಯಾಯವೇ ದೇವಾ. ದೇವಾ ದೇವಾ ಅಯ್ಯೋ ಸತ್ಯವತಿ, ರುಕ್ಮಿಣಿ 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 ಪ್ರಿಯೆ, ಪ್ರಾಣೇಶ್ವರ, ತ್ವರಿತದಿ ಬಂದೆನು ನಿನ್ನನ್ನು ಸೇರಲು. ಪ್ರಿಯೆ, ತ್ವರಿತದಿ ಬಂದೆನು ನಿನ್ನನ್ನು ಸೇರಲು. ವ್ಯಸನವು ನಿನಗೇಕೆ ರುಕ್ಮಿಣಿ, ಬಾರೆ ಕಾಮಿನಿಯೇ. ರುಕ್ಮಿಣಿ ಬಾರೆ ಪ್ರಿಯತಮೆಯೇ. ಬಯಸಿದೆ ಸಲಿಹವ ವಿರಹದಿ ನಾನು. ಬಯಸಿದೆ ಸಲಿಹವ ವಿರಹದಿ ನಾನು. ಬಾರೆ ಪ್ರಿಯರಮಣಿ, ರುಕ್ಮಿಣಿ ಬಾರೆ ಮೋಹಿನಿಯೇ. ರುಕ್ಮಿಣಿ ಬಾರೆ ಪ್ರಿಯತಮೆಯೇ. ರಾಜಕಾರ್ಯವು ಎಲ್ಲ ಹೊರಗಿಸಲೈದು ಪ್ರಿಯಳೇ, ತ್ವರಿತದಿಂದ ಬರಲು ಏಳೆ ಬೇರಿದ್ದು
ಪ್ರಿಯ ತಮಿಳೆ ಪ್ರಿಯೆ, ಪ್ರಾಣೇಶ್ವರ, ಇದೇನು ಈ ರೀತಿ ವ್ಯಸನ ತಪ್ಪಳಾಗಿರುವೆಯಲ್ಲ, ಕಾರಣವೇನು? ಪ್ರಾಣೇಶ್ವರ, ನಿಮ್ಮ ಭಕ್ತರಾದ ಪಾಂಡವರ ಮೇಲೆ ನೀವೇ ಯುದ್ಧಕ್ಕೆ ನಿಲ್ಲುವುದೇ? ದೈವವೇ ಮುನಿದೆದ್ದು ಭಕ್ತರ ನಾಶವನ್ನು ಬಯಸುವಂತಿದೆ ಸ್ವಾಮಿ. ರುಕ್ಮಿಣಿ, ನಾನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅಣ್ಣನ ಈ ದುಡುಕಿನಿಂದಾದ ಅವಿವೇಕಕ್ಕೆ ಮನ್ನಿಸುವಂತೆ ಪ್ರಾರ್ಥಿಸಿದೆ, ಪಾಂಡವರನ್ನು ಸಹ ಕೇಳಿಸಿದೆ. ಆದರೆ ಈತನು ಹಠ ಹಿಡಿದಿದ್ದಾನೆ, ಅವರು ಎದುರು ಬಿದ್ದಿದ್ದಾರೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಪಾಂಡವರ ಹಠಕ್ಕೆ ಬಿಸಿ ತಾಗಬೇಕಾಗಿದೆ. ಪ್ರಾಣೇಶ್ವರ, ನೀವು ಪ್ರಾಣವಲ್ಲಭರಲ್ಲವೇ? ನಿಮ್ಮ ಭಕ್ತರಲ್ಲವೇ ಆ ಪಾಂಡವರು? ಇರಬಹುದು ಪ್ರಿಯೆ, ಸಮಯ ಬಂದಾಗ ಯಾವುದೂ ಕಂಡು ಬರುವುದಿಲ್ಲ. ಸರ್ವ ಜೀವನಾಧಾರವಾದ ವಾಯುವು ಪ್ರಚಂಡ ರೂಪವನ್ನು ತಾಳಿದಾಗ ವಿನಾಶಕಾರಿಯಾಗುವುದಿಲ್ಲವೇ? ಹಾಗೆ ಇದು ಸಹ. ಪ್ರಾಣೇಶ್ವರ, ದಯಮಾಡಿ ಪಾಂಡವರ ಅಪರಾಧವನ್ನು ಕ್ಷಮಿಸಿ ಸ್ವಾಮಿ. ಪ್ರಾಣೇಶ್ವರ, ನೀವು ಯಾರ ಮೇಲೆ ಯುದ್ಧ ಮಾಡುತ್ತೀರಿ ಎಂಬುದು ನಿಮಗೆ ಜ್ಞಾಪಕವಿದೆ ತಾನೇ? ಅತ್ತಿನ್ನಾದ ಮೇಲೆ ಈ ಕೃಷ್ಣನ ಪ್ರಾಣದ ಮೇಲೆ ಅತ್ತಿನ್ನಾದ ಮೇಲೆ ಈ ಕೃಷ್ಣನ ಪ್ರಾಣದ ಮೇಲೆ ಮತ್ತೇನಿರುವುದು ಯುದ್ಧಕಾರ ಲೀಲೆ. ಮತ್ತೇನಿರುವುದು ಯುದ್ಧಕಾರ ಲೀಲೆ. ಬಿಡು ಬಿಡು ರುಕ್ಮಿಣಿ ಅರಿಯದು ನಿನಗೆ, ಬಿಡು ಬಿಡು ರುಕ್ಮಿಣಿ ಅರಿಯದು ನಿನಗೆ. ರಾಜನೀತಿಯ ನಿಗೂಢತೆ, ಈ ರಾಜನೀತಿಯ ನಿಗೂಢತೆ. ಮತ್ತಿನ್ನೋರ ಮೇಲೆ ರುಕ್ಮಿಣಿ, ಈ ನಿನ್ನ ಗಂಡನ ಪ್ರಾಣದ ಮೇಲೆ. ಪ್ರಾಣೇಶ್ವರ, ಭಾವನವರು ಇದೇನನ್ನು ಹೇಳುತ್ತಿರುವರು? ಪ್ರಿಯೆ, ಹೆದರಬೇಡ. ಪಾಂಡವರು ನನ್ನ ಪ್ರಾಣವಲ್ಲವೇ? ಅವರ ಮೇಲೆ ಯುದ್ಧ ಮಾಡಿದರೆ ಮಮ ಪ್ರಾಣಾಯ ಪಾಂಡವಃ ಎಂದು ಹೇಳಿಕೊಳ್ಳುವ ಪಾಂಡವರ ಮೇಲೆ ಎಂದು ಈ ವಿಪರೀತ ತಿಳಿಯಿತೆ? ಪ್ರಾಣೇಶ್ವರ, ಪ್ರಿಯೆ, ಸದಾ ಕಾಲ ಪತ್ನಿಯನ್ನು ತೊರೆದು ಪಾಂಡವರೊಡನೆ ಇರುತ್ತಿದ್ದ ನೀವು ಈ ದಿನ ಅವರ ಮೇಲೆ ಯುದ್ಧಕ್ಕಾಗಿ ಏರಬಹುದೇ ಸ್ವಾಮಿ? ರುಕ್ಮಿಣಿ, ನೀನೇ ಹೇಳು. ನಮ್ಮ ಸಾಮಂತ ರಾಜನನ್ನ ಬೆನ್ನಿಗೆ ಹಾಕಿಕೊಂಡು ನನ್ನ ಮಾತನ್ನು ಮೀರಿ ನಿಂತ ಆ ಪಾಪಿಗಳಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬಾರದೇನು? ಈ ನಿನ್ನ ಗಂಡನೇ ಅವರ ದುರಹಂಕಾರಕ್ಕೆ ಕಾರಣ, ತಿಳಿಯಿತೆ? ಭಾವನವರೇ, ಪಾಂಡವರು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬಾರದೆ? ಇದೇಕೋ ನನಗೆ ಸರಿ ಕಾಣುತ್ತಿಲ್ಲ. ಆದರೂ ಮಾಡುವುದೇನು? ಪರಿಸ್ಥಿತಿ ಕೈ ಮೀರಿರುವುದು. ಅವರ ಮೇಲೆ ಎರಗದೆ ಗತ್ಯಂತರವಿಲ್ಲ. ಈ ಯದುವಂಶಕ್ಕೆ ಎದುರು ಬಿದ್ದವರಿಗೆ ಎಂತಹ ಗತಿಯಾಗುತ್ತದೆ ಎಂಬುದನ್ನು ಎಲ್ಲರೂ ತಿಳಿಯಲಿ. ರುಕ್ಮಿಣಿ, ರುಕ್ಮಿಣಿ, ನೀನು ಮಹಿಳೆ, ನಿನಗೆ ರಾಜ ಕಾರ್ಯವು ತೋಚುವುದಿಲ್ಲ. ಅವರಾಗಿ ಯುದ್ಧವನ್ನು ಬಯಸಿದಾಗ ಅದೇ ಸಮಯದಲ್ಲಿ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬಾರದೇನು? ಭಾವನವರೇ, ಪಾಂಡವರು ತಾವಾಗಿಯೇ ಇಂತಹ ಕಾರ್ಯಕ್ಕೆ ಕೈ ಹಾಕಲಾರರು. ದಯಮಾಡಿ ಇದೊಂದು ಬಾರಿ ಅವರ ಅಪರಾಧವನ್ನು ಕ್ಷಮಿಸಬಾರದೆ? ರುಕ್ಮಿಣಿ, ನೀನು ಹೋಗು, ನಿನ್ನ ಕೆಲಸವನ್ನು ನೀನು ನೋಡಿಕೋ. ಕೃಷ್ಣ, ಯುದ್ಧದ ಸಮಯದಲ್ಲಿ ಪತ್ನಿಯನ್ನು ಮಾತನಾಡಿಸುವ ಹಂಬಲವೇನು? ಸಾಕಿನ ನಡೆ, ಹೋಗುವ. ಆಗಬಹುದು, ನಡೆಯೋಣ, ಹೋಗುವ. ದೇವತೆಯಂತೆ ಜೊತೆಯಲ್ಲಿ ಬಂದೆ, ನನ್ನಯ ಬಾಳಿಗೆ ಬೆಳಕನ್ನು ತಂದೆ. ಹೇತಕ್ಕೆ ದೂರಾದೆ ನೀ, ಎಲ್ಲಿರುವೆ ಕಾಣಿಸದೆ. ಕೂಗಿದರೂ ಕೇಳಿಸದೆ. ಸತ್ಯ ಸತ್ಯ ಅಯ್ಯೋ ಸತ್ಯವತಿ,
ನೀನಿರದ ನನ್ನ ಬಾಳಿದು ನರಕ. ಸತ್ಯವತಿ ಎಲ್ಲಿರುವೆ? ನೀನಿರದ ನನ್ನ ಬಾಳಿದು ನರಕ. ಕ್ಷಣ ಕ್ಷಣ ನಿನ್ನನ್ನು ನೋಡುವ ತವಕ. ಬದುಕು ಮುಗಿಸುವ ಬೇಸರ ಮೂಡಿದ ಬಾಳಲಿವೋ ನಲ್ಲೇ. ಬದುಕು ಮುಗಿಸುವ ಬೇಸರ ಮೂಡಿದ ಬಾಳಲಿವೋ ನಲ್ಲೇ. ನೀನಿರದೆ ಇರಲಾರೆ ಬದುಕಲು ನಾನಲ್ಲೇ. ದೇವತೆಯಂತೆ ಜೊತೆಯಲ್ಲಿ ಬಂದೆ ನನ್ನಯ ಬಾಳಿಗೆ ಬೆಳಕನ್ನು ತಂದೆ. ಏತಕ್ಕೆ ದೂರಾದೆ ನೀ? ಎಲ್ಲಿರುವೆ ಕಾಣಿಸದೆ. ಕೂಗಿದರೂ ಕೇಳಿಸದೆ. ಸತ್ಯ ಸತ್ಯ ಪ್ರಾಣೇಶ್ವರಿ, ನಾನಿನ್ನೂ ಬದುಕಿರಲಾರನು. ನೀನಿಲ್ಲದ ಜಗತ್ತೇ ನನಗೆ ನಶ್ವರವಾಗಿದೆ. ಚಂದ್ರನಿಲ್ಲದ ರಾತ್ರಿಯಂತೆ ನನ್ನ ಬಾಳು ನಿನಗಾಗಿ ಕಾಡು ಮೇಡುಗಳನ್ನು ಅಲೆದು ಸಾಕಾಯಿತು. ಭಗವಂತನ ಲೀಲೆಯು ಎಂತಹ ವಿಚಿತ್ರವಾದದ್ದು. ಇಲ್ಲ ಇಲ್ಲ, ನನ್ನ ಪತ್ನಿ ಇಲ್ಲದ ಮೇಲೆ ನಾನಿನ್ನೂ ಬದುಕಿರಲಾರ. ಕೃತವರ್ಮ, ನಿಲ್ಲು ನಿಲ್ಲು, ಇಳಿಸು ನಿನ್ನ ಖಡ್ಗವನ್ನು, ಇಳಿಸು. ಕೃತವರ್ಮ. ಪೂಜ್ಯರೇ, ಬೇಸರವೇ ಕೈಯ ಬಾಳಿನಲ್ಲಿ. ಏರುಪೇರಿನ ಈ ಜೀವನ ಸಹಜ. ಬೇಸರವೇ ಕೈಯ ಬಾಳಿನಲ್ಲಿ. ಕೃತವರ್ಮ. ಪೂಜ್ಯರೇ, ಮನದಲ್ಲಿ ಗುರಿಯ ಆಶಯವಿರಲಿ, ಅಂತ್ಯವಿಲ್ಲವೋ ಈ ಜೀವನವು. ಕೃತವರ್ಮ. ಪೂಜ್ಯರೇ, ಮನದಲ್ಲಿ ಗುರಿಯ ಆಶಯವಿರಲಿ, ಅಂತ್ಯವಿಲ್ಲವೋ ಈ ಜೀವನವು. ಅವನಾಡಿಸುವಂತ ಗೊಂಬೆಯು ನಾವು. ದೊರೆಯೇ ಕೃತವರ್ಮ. ಪೂಜ್ಯರೇ, ಅವನಾಡಿಸುವಂತ ಗೊಂಬೆಯು ನಾವು. ಅವನೇ ಮುಗಿಸುವ ಆಟವನು. ಅವನೇ ಮುಗಿಸುವ ಆಟವನು. ಬೇಸರವೇ ಕೈಯ ಬಾಳಿನಲ್ಲಿ. ಏರುಪೇರಿನ ಈ ಜೀವನ ಸಹಜ. ಬೇಸರವೇ ಕೈಯ ಬಾಳಿನಲ್ಲಿ. ಬಾಳಿನಲ್ಲಿ ಬಾಳಿನಲ್ಲಿ. ನಾರಾಯಣ ನಾರಾಯಣ. ನನ್ನ ಹೆಂಡತಿ ಇಲ್ಲದ ಮೇಲೆ ನಾನಿನ್ನು ಬದುಕಿರಲಾರೆ. ಕೃತವರ್ಮ, ಇಳಿಸು ನಿನ್ನ ಖಡ್ಗವನ್ನು. ಏನು ಮಾಡಿಕೊಳ್ಳುತ್ತಿರುವೆ? ಏನಿದು ನಿನ್ನ ಅಸಂಬದ್ಧಿ ಕಾರ್ಯವು? ಪೂಜ್ಯರೇ,
ನನ್ನನ್ನು ತಡೆಯಬೇಡಿರಿ. ನನ್ನ ಮಡದಿಯನ್ನು ಕಾಣದೆ ಒಂದು ಕ್ಷಣವೂ ಬದುಕಿರಲಾರೆನು ಪೂಜ್ಯರೇ. ಸರಿ ಹೋಯಿತು. ಅಲ್ಲ, ಎಲ್ಲಿಯಾದರೂ ಪತ್ನಿಗಾಗಿ ಯಾರಾದರೂ ಪ್ರಾಣವನ್ನು ಕಳೆದುಕೊಳ್ಳುವರೇ? ನೀನೊಬ್ಬ ಮರಳನಂತೆ ವರ್ತಿಸುತ್ತಿರುವೆಯಲ್ಲ. ಎಲ್ಲಿರುವಳು ನನ್ನ ಪತ್ನಿ? ಈ ನಿಮ್ಮ ನಾಟಕವನ್ನು ನಿಲ್ಲಿಸಿ ನನ್ನ ಪತ್ನಿಯನ್ನು ತೋರಿಸಿದ ಪೂಜ್ಯರೇ. ಕೃತವರ್ಮ, ನಿನ್ನ ಪತ್ನಿಯ ದೆಸೆಯಿಂದ ಪಾಂಡವರಿಗೂ ಯಾದವರಿಗೂ ಘನಘೋರ ಯುದ್ಧವು ಪ್ರಾಪ್ತವಾಗಿರುವುದು. ಆದ್ದರಿಂದ ಆಕೆಯ ಶಾಪ ವಿಮೋಚನೆಯಾಗಿ ನಿನಗೆ ದೊರಕುವಳು. ಪೂಜ್ಯರೇ, ಇದೇನು ನಿಮ್ಮ ಮಾತುಗಳು? ನನಗೆ ಅರ್ಥವೇ ಆಗುತ್ತಿಲ್ಲವಲ್ಲ. ಅದೋ ನೋಡು, ದೂರದಲ್ಲಿ ಯುದ್ಧ ವಾದ್ಯಗಳು ಮುಳುಗುತ್ತಿರುವವು. ಪಾಂಡವರ ವೈರಿಗಳಾದ ದುರ್ಯೋಧನಾದಿಗಳು ಒಂದು ಕಡೆ ಬಂದು ಸೇರಿರುವರು. ದೇವಗಣವು ಆಕಾಶದಲ್ಲಿ ಒಂದು ಕಡೆ ಬಂದು ಸೇರಿದಿದೆ. ಇದು ನಿನಗೂ ಲಭಿಸಲಿ. ನಡೆ ನಡೆ, ಹೋಗೋಣ. ನಮ್ಮ ಅಪ್ಪಣೆ ತಾಗಲಿ ಪೂಜ್ಯರೇ. ಧಿಕ್ಕರಿಸಿ ನುಡಿವೆಯ ಗರ್ಭದಿ ಭೀಮ, ಧಿಕ್ಕರಿಸಿ ನುಡಿವೆಯ ಗರ್ಭದಿ ಧಿಕ್ಕರಿಸಿ ನಿನ್ನ ಸೊಕ್ಕ ನಡಗಿತನಿ. ಲೆಕ್ಕಿಸದೆ ನಿನ್ನಯ ಬಲವ, ಲೆಕ್ಕಿಸದೆ ನಿನ್ನಯ ಬಲವ ಮುದ್ದು ಸುವರ್ಣದು ನೋಡು ಮೂಡಹದ ಭೀಮ, ಬಲರಾಮ, ಭಕ್ತಿ ಭಾವದಿಂದ ಮರಳು ಮಾಡಲು ನಾನೇನು ಶ್ರೀಕೃಷ್ಣನಲ್ಲ. ಮಾಡಿದ ಉಪಕಾರವನ್ನು ಮರೆತು ದೂರ್ತರಂತೆ ಮೆರೆಯುತ್ತಿರುವಿರಾ? ಗಂಡುಗಲಿ ಹಿಡಂಬಾಪತಿಯೇ, ಗಂಡುಗಲಿ ಹಿಡಂಬಾಪತಿಯೇ, ಈ ಭುವಿಯ ಸರಿಸಾಟಿಯೇ, ಎನ್ನಂ ಕೆಣಕಿದ ಕೂಳರನೋ, ಎನ್ನ ಕೆಳಕಿದ ಕೂಳರನು ಅದ ಬಡದ ಬಿಡನು ಇಲ್ಲ ಹದಮ್ಮ. ಇಲ್ಲದ ಆಸೆಯನ್ನು ಹಚ್ಚಿಕೊಂಡು ಬಾಯಿಗೆ ಬಂದಂತೆ ಮೂದಲಿಸುತ್ತಿರುವ ನೀನು, ನಿನ್ನ ಶಕ್ತಿ ಸಾಮರ್ಥ್ಯಗಳು ಯಾರಿಗೆ ಗೊತ್ತಿಲ್ಲ. ನೀನು ಇನ್ನೊಮ್ಮೆ ಮೂದಲಿಸಿದೆಯಾದರೆ ಏನಾಗುವುದು? ಅಲೋಯುಧವನ್ನು ಒಂದೇ ಕ್ಷತ್ರಿಯ ಕುಲ ತಿಲಕನಿಸಿರುವ ಶ್ರೀಕೃಷ್ಣ ಬಲರಾಮರನ್ನು ಎದುರಿಸುವ ಸಾಮರ್ಥ್ಯ ನಿನಗಿದೆಯೋ? ನಿನ್ನ ಕೈಲಾಗದೇನೋ. ಪರಮಾತ್ಮನು ನಮಗೆ ಸಹಾಯ ಮಾಡುವನೆಂತದು ನಾವು ಅವನು ದಾಸಾನುದಾಸರೆಂದು ತಿಳಿದು ನಮ್ಮ ಶಪಥಗಳನ್ನು ಮೀರಿ ನಡೆಯುತ್ತೇವೆಂದು ತಿಳಿದು ಕೃಷ್ಣನ ಹೆಸರನ್ನು ಎತ್ತುತ್ತಿರುವೆಯ. ನೀನು ಕೃಷ್ಣ ಎಂದರೆ ನಾವೇನು ಗಡಗಡ ನಡುಗುವರಲ್ಲ, ನಾವೇನು ಕೈಲಾಗದವರಲ್ಲ. ನಿನ್ನಂತೆ ತಿಳಿಯುತ್ತೆ. ಏನೆಂದೆ? ನಮ್ಮನ್ನು ಕೈಲಾಗದವರೆಂದೆಯ? ಮಾಡಿದ ಉಪಕಾರವನ್ನು ಮರೆತ ದ್ರೋಹಿಗಳೇ. ಛೇ ಬಲ್ಲೆನೆಲ್ಲ ಕುರುಳನ ಛೇ ಬಲ್ಲೆನೆಲ್ಲ. ಬಲರಾಮ, ಏನು ಛೇ ಬಲ್ಲೆನೆಲ್ಲ ಕುರುಳನ ಛೇ ಬಲ್ಲೆನೆಲ್ಲ. ಒಲ್ಲದೆ ಬಲ್ಲೆನ ನಿನ್ನಯ ದರ್ಪವನ್ನೆಲ್ಲೋ ತಟಾರ. ಒಲ್ಲದೆ ಬಲ್ಲೆನ ನಿನ್ನಯ ದರ್ಪವನ್ನೆಲ್ಲೋ ತಟಾರ. ಛೇ ಬಲ್ಲೆನೆಲ್ಲ ಕುರುಳನ ಛೇ ಬಲ್ಲೆನೆಲ್ಲ. ಮದವನ ಮೊರೆಯುಗನ ಮಾತುಗಳೇ ದಗೆಯನ್ನೊಳಗೆ. ಬಲರಾಮ, ಮದವನ ಮೊರೆಯುಗನ ಮಾತುಗಳೇ ದಗೆಯನ್ನೊಳಗೆ. ಪರಿಪರಿ ವಿಧದಲ್ಲಿ ಒರೆಸುವನೇಗ, ಪರಿಪರಿ ವಿಧದಲ್ಲಿ ಒರೆಸುವನೇಗ. ಬಲ್ಲನಿಲ್ಲ ಸೊರುಳನ ಛೇ ಬಲ್ಲನಿಲ್ಲ. ಬಲರಾಮ,
ಇದು ನಾವು ನಿಜವಾಗಿಯೂ ಕೇಶವನ ಭಕ್ತರೇ ಆಗಿದ್ದರೆ ಈ ಯುದ್ಧದಲ್ಲಿ ಮಾಧವನು ನಮಗೆ ಜಯವನ್ನು ಕರುಣಿಸಲಿ. ಭೀಮ ಬಲರಾಮ ಛೇಮೀತ ಸಾಕೋ ಛೇಮೀತ ಸಾಕೋ ಬಲರಾಮ ಛೇಮೀತ ಸಾಕೋ ಛೇಮೀತ ಸಾಕೋ ಮರಳನೆ ಕೊಂಡನೆ ನಿನ್ನಯ ಸೌರ್ಯವ ಎನ್ನೊಳು ತೋರೋ ಮರಳನೆ ಕೊಂಡನೆ ನಿನ್ನಯ ಸೌರ್ಯವ ಛೇಮೀತ ಸಾಕೋ ಛೇಮೀತ ಸಾಕೋ ಎನ್ನಯ ಸೌರ್ಯವ ಅರಿಯದ ಮೂಲ ಸೈರಿಕ ನಾನು ಎನ್ನಯ ಸೌರ್ಯವ ಅರಿಯದ ಮೂಲ ಸೈರಿಕ ನಾನು ದುರದೊಳಗೆ ತುಂಡನು ಅಡಗಿಪೆ ಮಂಡನೆ ನಿನ್ನಯ ತುಂಡನು ಅಡಗಿ ಚೀನೀತ ಸಾಕೋ ಸಗಿಪೆನು ಚೀನೀತ ಸಾಕೋ ಎಲ್ಲವೋ ಭೀಮ ಸುಮ್ಮನೆ ಪೌರುಷದ ಮಾತುಗಳಕ್ಕೆ ಇದೋ ಏನಲ್ಲಗದೋ ದಂಡಕ್ಕೆ ಬಾಪುರೇ ತೆಗೆದುಕೊಳ್ಳುವ ಬಾಪು, ನಾನು ಪಕ್ಕದಲ್ಲಿಯೇ ನಿಂತು ನಿನ್ನ ಎಲ್ಲಾ ಯುದ್ಧ ಕೌಶಲ್ಯಗಳನ್ನು ನೋಡಿದೆ. ನಿನ್ನ ಯುದ್ಧ ಕೌಶಲ್ಯವೇ ಕೌಶಲ್ಯ, ಸಮುದ್ರದ ಮುಂದೆ ಅರವಂಟಿಕೆ. ಬಲರಾಮ, ನಿನ್ನಲ್ಲಿ ಶಕ್ತಿ ಇದ್ದರೆ ನನ್ನಲ್ಲಿ ಮುಷ್ಟಿ ಯುದ್ಧ ಮಾಡಿ ಗೆಲ್ಲು. ಆಗಲೇ ಸಿದ್ಧನಾಗಿ ಇರುವೆನು. ನಾರಾಯಣ ನಾರಾಯಣ. ಬಲರಾಮದೇವ, ನೀನು ಮಲ್ಲಯುದ್ಧದಲ್ಲಿ ನಿಪುಣನಲ್ಲವೇ? ನಾರದರೆ ಮೊದಲು ನನ್ನನ್ನು ಕೈ ಹಿಡಿದು ಎತ್ತುಕೊಳ್ಳಿ, ಅನಂತರ ನಿಮ್ಮ ಮಾತುಗಳು. ಇದು ಬಲರಾಮದೇವ, ಈಗ ನನ್ನ ಸರದಿ. ನಿನ್ನೊಡನೆ ಮುಷ್ಟಿಯುದ್ಧ ಮಾಡಬೇಕೆಂದು ನನಗೆ ಹಂಬಲವಿದೆ. ಪೂಜ್ಯರೇ, ಅಪಾಸ್ಯವನ್ನು ಗೈಯುತ್ತಿರುವಿರಾ? ಬಲರಾಮದೇವ, ಛೇ, ಹಾಗೆಂದಿಗೂ ಇಲ್ಲ. ಬೆಳಗಿನಿಂದಲೂ ನಿನ್ನೊಡನೆ ಮುಷ್ಟಿಯುದ್ಧ ಮಾಡಬೇಕೆಂದು ನನಗೆ ಹಂಬಲವಿದೆ. ಹೇಳು ಹೇಳು, ಮೇಲೆ ಕೇಳು. ನಾರದರೆ, ಪೂಜ್ಯರೇ, ಮರದಿಂದ ಬಿದ್ದವನಿಗೆ ಮೊಟ್ಟೆಯಿಂದ ಹೊಡೆದಂತೆ ಇದೇನು ನಿಮ್ಮ ಪರಿಹಾಸ್ಯ? ಬಲರಾಮದೇವ, ಹಾಗೆಂದಿಗೂ ಇಲ್ಲ. ನಮ್ಮ ತಾಯಿಯಾದ ಶಾರದ ಮಾತೆಗೆ ನನ್ನ ಮಲ್ಲಯುದ್ಧ ಕಾಳವನ್ನು ನೋಡಬೇಕೆಂದು ಹಂಬಲವಿದೆ. ಹೇಳು ಹೇಳು, ಮೇಲೆ ಕೇಳು. ಪೂಜ್ಯರೇ, ಸಾಕು ನಿಮ್ಮ ಸಹವಾಸ. ನನ್ನ ಅವಿವೇಕದ ಅರಿವಾಯಿತು.
ಮುನಿಗಳಾದ ನಿಮ್ಮನ್ನು ಅಂದು ಸಖಿಯರ ಹೆದರು ಮಲ್ಲ ಯುದ್ಧದ ನೆಪದಿಂದ ಕರೆದು ಅಪಮಾನಗೊಳಿಸಿದರು. ಆದರೆ ತಾವುಗಳು ಅದನ್ನು ನಿಜವಾಗಿ ಮಾಡಿ ತೋರಿಸಿ ಈ ಮಂದಮತಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದಿರಿ. ಸಾಕು ನಿಮ್ಮ ಸಹವಾಸ, ಇನ್ನು ನನ್ನನ್ನು ಕ್ಷಮಿಸಿ. ಆಗಲಿ, ಈಗಲಾದರೂ ಅರಿವಾಯ್ತಲ್ಲ. ಎಲ್ಲಿ ಹೇಳು ಹೇಳು, ಮೇಲೆ ಕೇಳು. ನೋಡು, ನಾನು ಹೇಳಿದಂತೆ ಕೇಳಬೇಕು. ಆ ಬದಿಯಲ್ಲಿ ಕೃಷ್ಣಾರ್ಜುನರು ಯುದ್ಧವನ್ನು ಮಾಡುತ್ತಿರುವರು. ಅಲ್ಲಿಗೆ ಹೋಗಿ ಆ ಕುದುರೆಯನ್ನು ಹೇಗಾದ್ರೂ ಮಾಡಿ ಅಪಹರಿಸು. ಬಿಟ್ಟಿಯ ಜೋಕೆ ಜೋಕೆ ಹೋಗು. ಆಗಬಹುದು ಪೂಜ್ಯರೇ. ಹೋಗು ಹೋಗು. ಯುದ್ಧಕ್ಕೆ ರಣದಿ ನಿನ್ನ ಪೌರುಷ ತೋರು ಎನ್ನಡೀಗಲೇ, ರಣದಿ ನಿನ್ನ ಪೌರುಷ ತೋರು ಎನ್ನಡೀಗಲೇ, ಬಾರ 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 ಪಾರ್ಥ ಸಾರಿ ಯುದ್ಧಕ್ಕೆ. ಹಿಡಿ ಶರವನು ತೊಡು ಸರಳನು ಗಾಂಡೀವದೊಳೀಗಲೇ, ಹಿಡಿ ಶರವನು ತೊಡು ಸರಳನು ಗಾಂಡೀವದೊಳೀಗಲೇ, ನಿನ್ನ ಕೆಳದಿ ಉರುಳಿತೆ ಕನಲಿ ಹರಿಸ ತಾಳುವೆ, ನಿನ್ನ ಕೆಳದಿ ಉರುಳಿತೆ ಕನದಿ ಹರಿಸ ತಾಳುವೆ, ಬಾರ 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 ಪಾರ್ಥ ಸಾರಿ ಯುದ್ಧಕ್ಕೆ. ಎಲ್ಲವೋ ಪಾರ್ಥ, ಇನ್ನು ಸಮಯವಿಲ್ಲ. ಈಗಲೂ ಹೇಳುತ್ತಿದ್ದೇನೆ, ಹರ್ಷವನ್ನು ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸಿರಿ. ವಾಸುದೇವ, ಸಾಧಿಸುವೆನೋ ಹರಿಯ ಸಾಧಿಸುವೆನೋ, ಸಾಧಿಸುವೆನೋ ಹರಿಯ ಸಾಧಿಸುವೆನೋ, ಹರಿಯ ನನ್ನಲ್ಲಿ ಇದು ಸ್ವಾಭಿಮಾನವೋ, ಹರಿಯ ನನ್ನಲ್ಲಿ ಇದು ಸ್ವಾಭಿಮಾನವೋ, ಹತ್ತಿಯಲ್ಲಿ ಕರಬುಗಿದ ರಣದಲ್ಲಿ ನಿಂತು, ಹತ್ತಿಯಲ್ಲಿ ಕರಬುಗಿದ ರಣದಲ್ಲಿ ನಿಂತು, ಸ್ವೀಕಾರ ನೀ ಮಾಡು ಈ ವಂದನೆ, ಸ್ವೀಕಾರ ನೀ ಮಾಡು ಈ ವಂದನೆ, ಸಾಧಿಸುವೆನೋ ಹರಿಯ ಸಾಧಿಸುವೆನೋ. ಪರಮಾತ್ಮ, ಇದು ರಣದಲ್ಲಿ ನಿಂತು ನಿನಗೆ ವಂದನೆಯನ್ನು ಸಲ್ಲಿಸುವೆನು. ಈ ರಣವು ಹಗೆಯಿಂದಲ್ಲ, ಸ್ವಾಭಿಮಾನದಿಂದ. ಇದರ ಪ್ರೇರಕನು ಕೂಡ ನೀನೇ ಆಗಿರುವೆ. ಬರೀ ಮಾತಿನಿಂದಲೇ ನನ್ನನ್ನು ಮರಳು ಮಾಡಲಾಗದು ಪಾರ್ಥ. ಎಂತೆಂತಹ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದಕ್ಕೆ ನೀವಿತ್ತ ಫಲವಿದು. ಸ್ಮರಣೆ ಇಲ್ಲದ ಕೃತಜ್ಞರೇ. ಭಕ್ತನಾಗಿರಬಹುದು ಸ್ವಾಮಿಯಲ್ಲವೇ ನೀನು. ವಾಸುದೇವ, ಪಾರ್ಥ, ಭಕ್ತನಾಗಿರಬಹುದು ಸ್ವಾಮಿಯಲ್ಲವೇ ನೀನು. ನೀ ಕಲಿಸಿದ ಅಪಮಾನ ನನ್ನದಲ್ಲವೇ ಕೃಷ್ಣ. ಏನಾದರಾಗಲಿ ಏನಾದರಾಗಲಿ ಸ್ವಾಭಿಮಾನದಲ್ಲಿರುವೆ. ಏನಾದರಾಗಲಿ ಸ್ವಾಭಿಮಾನದಲ್ಲಿರುವೆ. ಯಾರ ಎದುರಾಗಲಿ ಯುದ್ಧ ಗೈವೆ.
ಸ್ವಾಮಿ, ನೀ ಕಲಿಸಿದ ಅರಿವೇ ನನ್ನಲ್ಲಿರುವುದು. ಕುದುರೆ ನುಡಿಸಿಕೊಂಡು ಸುಬುದ್ಧಿಯ ರಕ್ಷಣೆ ನಮ್ಮದಾಗಿರುವುದು. ಯಾರ ಎದುರಾಗಲಿ ಯುದ್ಧ ಮಾಡದೆ ಬಿಡನು. ಉಪಕಾರ ಸ್ಮರಣೆಯಲ್ಲಿ ಹದ ಪಾರ್ಥ, ಉಪಕಾರ ಸ್ಮರಣೆಯಲ್ಲಿ ಹದ ಪಾರ್ಥ, ಮಾಡಿದ ಮರೆತು ಅಪಕಾರ ಗೈಯಲು ಓಡುವ ಗರುಡಾಸ್ತ್ರವನ, ಓಡುವ ಗರುಡಾಸ್ತ್ರವನ ಸೈರಿಸಲು ನೀನು ಫಲ್ಗುಣ. ಇದೋ ಗರುಡಾಸ್ತ್ರವನ್ನು ಬಿಡುವನು, ಸೈರಿಸಿಕೋ. ಇದೋ ಸುದರ್ಶನಾಸ್ತ್ರವು ಸಿದ್ಧವಾಗಿರುವುದು, ಸೈರಿಸಿಕೋ. ವಾಸುದೇವ, ಇದೋ ಸಂಮೋಹನಾಸ್ತ್ರವನ್ನು ಬಿಡುವೆನು. ಹಾ ಈಶ್ವರ, ಪರಮಾತ್ಮ, ಶ್ರೀಹರಿ, ಮೂರ್ಛೆ ಹೊಂದಿದೆಯಾ ದೇವ? ನಿನ್ನ ಮುಂದೆ ನೆಪ ಮಾತ್ರಕ್ಕೆ ನಾನು ಬಾಣವನ್ನು ಪ್ರಯೋಗಿಸಿದೆ. ನಿನ್ನ ಮುಂದೆ ನಾನು ಯುದ್ಧವನ್ನು ಗೆಲ್ಲುವನೇ ಎಂದು ಅಳುಕುತ್ತಾ ನಾನು ಬಾಣವನ್ನು ಪ್ರಯೋಗಿಸಿದೆ. ನೀನೇ ಮೂರ್ಛೆ ಹೊಂದಿದೆಯಾ ದೇವ? ಜಗವು ಪ್ರಳಯವಾಗದೆ ರಾಶಿಯಲ್ಲಿ ನೀವುರುಳೆದರೆ ಇರುವುದೇನು? ಜಗವು ಪ್ರಳಯವಾಗದೆ ನಾರಾಯಣ ನಾರಾಯಣ. ಏನು ಕೌತುಕವೋ ನಾಟಕದಾರೆ, ಏನು ಕೌತುಕವೋ ನಾಟಕದಾರೆ. ಬೆರಗಾಗದೆ ಇರದು ಈ ಜಗತಾನೆ, ಬೆರಗಾಗದೆ ಇರದು ಈ ಜಗತಾನೆ. ಜೀವನ ನಾಟಕದ ಕಾವ್ಯವ ಸೃಷ್ಟಿಸಿ ಕೃಷ್ಣ ಕೃಷ್ಣ ಕೃಷ್ಣ. ಜೀವನ ನಾಟಕದ ಕಾವ್ಯವ ಸೃಷ್ಟಿಸಿ ಜಗವು ಪ್ರಳಯವಾಗದೆ ಘಾಸಿಯಲ್ಲಿ ನೀವುರುಳೆದರೆ ಇರುವುದೇನು? ಜಗವು ಪ್ರಳಯವಾಗದೆ ರುಕ್ಮಿಣಿ ದೇವಿ, ರುಕ್ಮಿಣಿ ದೇವಿ, ಪೂಜ್ಯರೇ, ಏನಾಯ್ತು? ಪ್ರಮಾದವಾಯಿತು. ಪ್ರಮಾದ ಏನಾಯ್ತು ಪೂಜ್ಯರೇ? ಸರ್ವನಾಶವಾಯಿತು. ಶ್ರೀಕೃಷ್ಣ ಮತ್ತು ಪಾಂಡವರಿಗೂ ಯುದ್ಧವು ನಡೆದು ಬಲರಾಮನು ಬಿದ್ದು ಶ್ರೀಕೃಷ್ಣನು ಮೂರ್ಛೆ ಹೊಂದಿ ಮಲಗಿರುವನು. ನಿಮ್ಮ ಎದು ಸೈನ್ಯವೆಲ್ಲವೂ ನಿರ್ನಾಮವಾಗುವುದು. ಆ ಕೊಬ್ಬಿದ ಪಾಂಡವರಿಗೆ ಬುದ್ಧಿಯನ್ನು ಕಲಿಸಲು ನೀವಲ್ಲದೆ ಮತ್ಯಾರಿರುವರು? ಹೌದು ಪೂಜ್ಯರೇ, ಆ ಕೂಳ ಪಾಂಡವರಿಗೆ ತಕ್ಕ ಪಾಠವನ್ನು ಕಲಿಸಿ ನನ್ನ ಸ್ವಾಮಿಯನ್ನು ನಾನು ಕಾಯುವೆನು. ನಡೆಯಿರಿ. ನಾನು ಅದಕ್ಕಾಗಿಯೇ ಬಂದಿದ್ದು. ನಡೆ ಹೋಗೋಣ. ನಡೆಯಿರಿ ಪೂಜ್ಯರೇ. ರುಕ್ಮಿಣಿ ದೇವಿ, ತಾವುಗಳು ಶಸ್ತ್ರವನ್ನು ಧರಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದಿರಲ್ಲವೇ? ಈಗ ಏನಾಯಿತು? ನಾರಾಯಣ ನಾರಾಯಣ. ಎಲ್ಲವೋ ರಣಹೇಡಿಯಾದ ಅರ್ಜುನನೇ, ಎಲ್ಲಿರುವೆ? ಈ ರುದ್ರಕಾಳಿಯನ್ನು ಕೆಣಕಿ ನಿಲ್ಲು. ಇದೇನು ಗತಿ? ಜಗಜ್ಜನನಿ, ಕಾಪಾಡು ಕಾಪಾಡು. ಎಲ್ಲವೋ ಪಾರ್ಥ, ನನ್ನ ಹತಭಾಗ್ಯನನ್ನು ಕೊಂದ ದುರಾತ್ಮನೇ, ನಿಲ್ಲು. ಮೊದಲು ನನ್ನೊಡನೆ ಯುದ್ಧಕ್ಕೆ ನಿಲ್ಲು. ಅಮ್ಮ, ಈ ಗಾಂಧೀವಿಯನ್ನು ಹೇಡಿ ಎಂದು ಭಾವಿಸಬೇಡಿ ತಾಯಿ. ಕಾಲ ಯಮನಿಗೂ ಹೆದರದವನು. ಆದರೆ ಈಗ ನೀನು ಶಾಂತಳಾಗು ಮಾತೆ. ಎಲ್ಲವೋ ದುರಾತ್ಮನೇ, ನನ್ನ ಸ್ವಾಮಿಯನ್ನು ನಾಶ ಮಾಡಿದ ಪಾತಕಿ, ನಿನ್ನ ಶಿರಸ್ಸಿನ ರಕ್ತವು ಈ ಧರೆಯೊಳಗೆ ಚಿಮ್ಮಿ ನಿನ್ನ ರುಂಡವನ್ನು ಈ ಧರೆಯೊಳಗೆ ಧರೆಗಿಳಿಸುವ ತನಕ
ನನಗೆ ಶಾಂತಿ ಇಲ್ಲ. ಮೊದಲು ಈ ನನ್ನ ಬಾಣಕ್ಕೆ ಆಹುತಿಯಾಗು. ಬೇಡ ನಿಲ್ಲಿ ಮಾತೆ, ಯುದ್ಧಕ್ಕೆ. ಬೇಡ. ಮಾತೆಯೊಂದಿಗೆ ಈ ಪಾರ್ಥನು ಕೈ ಮಾಡಲಾರ. ಶಾಂತಳಾಗು ಮಾತೆ, ಶಾಂತಳಾಗು. ಭೀಮಸೇನ ಭೀಮಸೇನ, ಕುದುರೆಯನ್ನು ಎಳೆಯಲು ಆ ಬಲರಾಮರು ಹೇಗೆ ಓಡುತ್ತಿರುವ ನೋಡು. ಪೂಜ್ಯರೇ ಇದೋ ನಾನು ಹೊರಡುವೆನು. ಇನ್ನು ಅವರೇಗಿದ್ದರು, ಅಶ್ವವು ಅವರ ವಶವಾಯಿತು. ಇದೋ ಪೂಜ್ಯರೇ. ಹೋಗು ಹೋಗು, ಮೊದಲು ಹೋಗು. ಭೀಮಾ, ಜನಾರ್ದನ, ಪೂಜ್ಯರೇ, ನೀವು ಕೊಟ್ಟ ಮಾತೇನಾಗುವುದು? ಮೊದಲು ಹೋಗಿ ಆ ಅಶ್ವವನ್ನು ರಕ್ಷಿಸಿ ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಭೀಮಾ, ಹೋಗಿ ಹೋಗಿ. ಹೇಗೆ ಹೋಗುವೆಯೋ ಹೋಗು, ನಾನು ನೋಡುವೆನು. ದುರ್ಯೋಧನ ಸಾರ್ವಭೌಮ, ಏಕೆ ನಿನಗೆ ಆ ಕುದುರೆಯು ಬೇಡವೇ? ಆ ಕುದುರೆಯನ್ನು ಎಳೆದೊಯ್ಯಲು ಹೇಗೆ ಓಡುತ್ತಿರುವರು ನೋಡು. ಹೋಗು, ಆ ಕುದುರೆಯ ಕಾಲುಗಳನ್ನು ಮುಂದಕ್ಕೆ ಚಲಿಸದಂತೆ ಆ ಹಿಂದೆ ಇರುವ ಕಾಲುಗಳನ್ನು ಬಿಗಿಯಾಗಿ ಹಿಡಿದು ಕುಳಿತುಕೋ. ಹೋಗು ಹೋಗು, ನೀನು ಅವನಿಗಿಂತಲೂ ರಣ ಹೇಳಿಯೇ. ಹೋಗು ಹೋಗು. ಪೂಜ್ಯರೇ, ಒಳ್ಳೆಯ ಸೂಚನೆಯನ್ನೇ ಹೇಳಿದಿರಿ. ನಾನು ಬಿಗಿಯಾಗಿ ಕುದುರೆಯ ಕಾಲುಗಳನ್ನು ಹಿಡಿದು ಕುಳಿತುಕೊಳ್ಳುವೆನು. ಹೋಗು ಹೋಗು ಹೋಗು. ಓಹೋ, ದುರ್ಯೋಧನ ಸಾರ್ವಭೌಮ, ಎಂದು ಯಾರ ಕಾಲನ್ನು ಹಿಡಿಯದ ನೀನು, ಭಾರತ ಚಕ್ರೇಶ್ವರನಾದ ನೀನು, ಇಂದು ಕೇವಲ ಅಲ್ಪಳಾದ ಹೆಣ್ಣಿನ ಕಾಲನ್ನು ಹಿಡಿಯುವುದೇ? ಛೇ, ಎಂತ ಮಾತ್ಸರ್ಯವಿದು ನಾನಂದ್ರೆ. ಏನಾಯ್ತು ನಿಮ್ಮ ಪಂಥ ಸಾನುರಾಗದೆ ಏನಿ ಎನ್ನೊಡನೆ? ಏನಾಯ್ತು ನಿಮ್ಮ ಪಂಥ? ಯಾರ ಕಾಲನು ಹಿಡಿಯನು ನಾನು ಎನ್ನುತ್ತ ನುಡಿದೆ ಕುರುಪತಿಯೇ. ಯಾರ ಕಾಲನು ಹಿಡಿಯನು ನಾನು ಎನ್ನುತ್ತ ನುಡಿದೆ ಕುರುಪತಿಯೇ. ಈಕೆಯ ಕಾಲನು ಹಿಡಿಯಲು ನೀನು ಈಕೆಯ ಕಾಲನು ಹಿಡಿಯಲು ನೀನು ಉಪಕರಿಸಿದಳೆ ಕಾರಣವೇನು ನಾರಾಯಣ? ಉಪಕರಿಸಿದಳೆ ಕಾರಣವೇನು ನಾರಾಯಣ? ನಾರಾಯಣ ನಾರಾಯಣ, ಏನಾಯ್ತು ನಿಮ್ಮ ಪಂಥ ಸಾನುರಾಗದೆ ಬೇಡಿಯನ್ನೊಡನೆ? ಏನಾಯ್ತು ನಿಮ್ಮ ಪಂಥ? ಯುದ್ಧದ ಹಂಬಲ ಬಲಭದ್ರನಿಗೆ, ರುಕ್ಮಿಣಿ ಮಾತೆಗೆ ಶಸ್ತ್ರದ ಚಿಂತೆ. ಯುದ್ಧದ ಹಂಬಲ ಬಲಭದ್ರನಿಗೆ, ರುಕ್ಮಿಣಿ ಮಾತೆಗೆ ಶಸ್ತ್ರದ ಚಿಂತೆ. ಸುಬುದ್ಧಿಯ ಸಾಲಗುವ ಚಿಂತೆಯು ಭೀಮಗೆ, ಸುಬುದ್ಧಿಯ ಸಾಲಗುವ ಚಿಂತೆಯು ಭೀಮಗೆ. ಹೊಸಕತೆ ನೋಡುವ ಹಂಬಲ ಕೃಷ್ಣಗೆ, ಹೊಸಕತೆ ನೋಡುವ ಹಂಬಲ ಕೃಷ್ಣಗೆ. ನಾರಾಯಣ ನಾರಾಯಣ, ಏನಾಯ್ತು 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 ನಿಮ್ಮ ಪಂಥ ಸಾನುರಾಗದೆ ಏನಿ ಎನ್ನೊಡನೆ? ಏನಾಯ್ತು ನಿಮ್ಮ ಪಂಥ? ಹರಾಯಣ ಹರಾಯಣ. ಪರಮಾತ್ಮ ನಮಸ್ಕರಿಸಿ. ಸತ್ಯವತಿ, ನೀನು ಅಪಾರ ಸೌಭಾಗ್ಯ ಅತುರತ ನಿಧಿಯು. ನಿನಗೆ ನಿತ್ಯ ನಿರಂತರ ಸೌಭಾಗ್ಯಗಳು ದೊರಕಲಿ. ಪರಮಾತ್ಮ, ನೀವು ಬಯಸಿದ ಕಥೆಯೂ ಇದೆ. ರುಕ್ಮಿಣಿ ದೇವಿ ತಾವುಗಳು ಶಸ್ತ್ರ ಧರಿಸುವುದಿಲ್ಲವೆಂದು ಮಾಡಿದ ಪ್ರತಿಜ್ಞೆ ಏನಾಯಿತು?
ಬಲರಾಮದೇವ, ನಿಮ್ಮ ಮಲ್ಲ ಯುದ್ಧದ ಹಂಬಲವು ತೀರಿತೆ. ಧರ್ಮನಂದಾದಿಗಳೇ ಕೇಳಿರಿ. ಶ್ರೀಕೃಷ್ಣ ಪರಮಾತ್ಮನು ಒಂದು ಕಥೆಯನ್ನು ಕೇಳಬಯಸಿದರು. ಹಿಂದೆಯೂ ಕೇಳಲಾಗದಂತಹ, ಮುಂದೆಯೂ ನೋಡಲಾಗದಂತಹ ಕಥೆಯನ್ನು ಕೇಳಬಯಸಿದರು. ಆಗ ಬಲರಾಮನು ಗರ್ವದಿಂದ ಮೆರೆದಿದ್ದನು. ದುರ್ಯೋಧನಾದರೂ ನಾನು ಯಾರ ಕಾಲಿಗೂ ಬೀಳೆನೆಂದು ಪ್ರತಿಜ್ಞೆ ಮಾಡಿದ್ದನು. ಇನ್ನು ಕೃತವರ್ಮನಾದರೂ ಸ್ತ್ರೀಲೋಲನಾಗಿ ತನ್ನ ಕರ್ಮವನ್ನು ಮರೆತಿದ್ದನು. ಆದ ಕಾರಣ ಪರಮಾತ್ಮನಿಗೆ ಕಥೆಯನ್ನು ಹೇಳುವ ಬದಲು ಇವರನ್ನೇ ಕಥಾವಸ್ತುಗಳನ್ನಾಗಿ ಮಾಡಿಕೊಂಡು ಅವರವರ ದುರಹಂಕಾರಗಳಿಗೆ ತಕ್ಕ ಪಾಠವನ್ನು ಕಲಿಸಲು ಈ ರೀತಿಯಾದ 3.5 ವಜ್ರಗಳು ಎಂಬ ನಾಟಕವನ್ನು ಸೃಷ್ಟಿಸಿದರು. ಪರಮಾತ್ಮ ನನ್ನನ್ನು ಮನ್ನಿಸಬೇಕು. ನಾರದ್ರೆ, ಇದೆಲ್ಲ ನಿಮ್ಮ ನಾಟಕವೋ? ಪರಮಾತ್ಮ, ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸು. ನಾರದರೆ, ಇದನ್ನು 3.5 ವಜ್ರಗಳು ಎಂದು ಹೇಗೆ ಹೇಳುವಿರಿ? ಪಾರ್ಥ ಕೇಳು. ನಾನು ಸತ್ಯವತಿಗೆ ಕೊಟ್ಟಿದ್ದ ಶಾಪದ ವಿಮೋಚನೆಗಾಗಿ ಎಂದು 3.5 ವಜ್ರಗಳು ನಿನ್ನನ್ನು ತಾಗುವೋ ಅಂದು ಶಾಪ ವಿಮೋಚನೆ ಆಗುವುದೆಂದು ಹೇಳಿದ್ದೆ. ಹಾಗೆ ಪೂರ್ಣ ವಜ್ರ ದೇಹಿಗಳಾದ ಶ್ರೀಕೃಷ್ಣನು 1 ವಜ್ರ, ಬಲರಾಮನು ಮತ್ತೊಂದು ವಜ್ರ, ಭೀಮಸೇನನು ಮತ್ತೊಂದು ವಜ್ರ, ಇನ್ನು ಉಳಿದ ಅರ್ಧ ವಜ್ರವೇ ದುರ್ಯೋಧನಗಾದರೂ ಇಲ್ಲಿಂದ ಇಲ್ಲಿಯವರೆಗೆ ಮಾತ್ರ ವಜ್ರಕಾಯ. ಅಂದರೆ ಇನ್ನು ಉಳಿದ ಅರ್ಧ ವಜ್ರವೇ ದುರ್ಯೋಧನ. ತಿಳಿಯಿತೆ? ತಿಳಿಯಿತು ಪೂಜ್ಯರೇ. ಇಂತಹ ಅನುಪಮ ಭಾಗ್ಯವನ್ನು ಕಲ್ಪಿಸಿದಂತ ಪರಮಾತ್ಮನನ್ನು ಸ್ತುತಿಸಿ ಮಂಗಳವನ್ನು ಪಾಡೋಣ. ಆಗಬಹುದು. ನಾರದ್ರೆ, ಇದೆಲ್ಲ ನಿಮ್ಮ ನಾಟಕವೋ? ಪರಮಾತ್ಮ, ಸರ್ವ ಅಪರಾಧಗಳನ್ನು ಮನ್ನಿಸು. ಮೊರೆ ಗೌರಿ ಕರುಣೆಯನ್ನು ತೋರೆ, ಮೊರೆ ಗೌರಿ ಕರುಣೆಯನ್ನು ತೋರೆ.